ದೇವಿ ಕಾಯ್ಬೇಕು ಅನ್ನೋಗಿದ್ರೆ ಎಲ್ಲಿದ್ರು ಕಾಯ್ತಾಳೆ, ಹೋಗಿ. ಆದ್ರೆ ಒಳ್ಳೆ ಶಕ್ತಿ ಇರೋ ಕಡೆ ಹೋಗೋಣ. ಆದ್ರೆ ಈ ರೀತಿ ಬೈಕೊಂಡು ಹೊಡೆದಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋಂಥ ಸೆಂಟರ್ಗಳಲ್ಲಿ ಹೋಗಿ ನಾವು ವರ ಪಡಿಬೇಕು ಅಂತ ಇಲ್ಲ. ವರ ಎಲ್ಲೆಲ್ಲಿ ಸಿಗ್ಬೇಕು, ಯಾವಾಗ ಯಾರಿಗೆ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ. ಹಂಗಂದ್ಬಿಟ್ಟು ಅಲ್ಲಿ ಕ್ಯೂನಲ್ಲಿ 6 ಕೋಟಿ ಜನ ಹೋಗಿ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟು 6 ಕೋಟಿ ಜನ ದೇವ್ರೇ ನನ್ಗೆ ಇವತ್ತು ಒಳ್ಳೇದಾಗ್ಬಿಡ್ಲಿ, ಮುಂದಿನ ವರ್ಷದೊಳಗಡೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ಲಿ ಅಂದ್ರೆ 6 ಕೋಟಿ ಜನ ಕೋಟ್ಯಾಧೀಶ್ವರ ಆಗಕ್ಕಾಗತ್ತಾ? ಈ ದೇವ್ರು ಯಾವತ್ತೂ ಹೀಗೆ ಮಾಡು, ನೀನ್ ಹೀಗೆ ಬದುಕು ಅಂತ ಹೇಳಿಲ್ಲ. ಕೊಡೋದನ್ನು ಹೇಗಿದ್ರು ಕೊಡ್ತಾನೆ. ಆದ್ರೆ ಒಳ್ಳೆ ಮನಸ್ಸಿಂದ ಕೇಳಬೇಕು, ಆರಾಮಾಗಿ ನೆಮ್ಮದಿಯಿಂದ ಕೇಳಬೇಕು, ದೇವ್ರ ಹತ್ರ ಓದಿ. ಯಾಕೆ? ಅಲ್ಲೊಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಆ ಎನರ್ಜಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಸುತ್ತ ಇರುವಂತ ನೆಗೆಟಿವಿಟಿ ಹೊರಟೋಗುತ್ತೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಜನ ಯಾವ ರೀತಿ ಇಡೀ ಶಾಪ್ ಆಗ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋಗಳು ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ ಯಾವ ರೀತಿ ಜನಕ್ಕೆ ಬೇಜಾರಾಗಿದೆ, ಅಲ್ಲಿ ಹೋಗಿ ಯಾವ ರೀತಿ ಅನ್ಸಿದೆ ಅಂತ. ಒಂದ್ಸಲ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದನ್ನ ಕೇಳೋಣ. ಇಲ್ಲ ಸರ್, ತುಂಬಾ ವೇಸ್ಟ್. ಹುಟ್ಟಿ ಬೆಳೆದಿ ಮೈಸೂರಲ್ಲಿ ನಮಗ್ ನೋಡ್ಕೊಳಕ್ಕೆ ಸ್ವಾತಂತ್ರ್ಯ ಇಲ್ಲ. ಈ ಬೇರೆ ಬೇರೆಯವ್ರಿಗೆಲ್ಲ ಅಧಿಕಾರ ಕೊಟ್ಕೊಂಡು ಇವ್ರು ಇಷ್ಟ ಬಂದಾಗ ದರ್ಶನ ಮಾಡಕ್ ಬಿಟ್ರೆ ಏನಕ್ಕೆ ಸರ್ಕಾರ ನಡೆಸ್ಬೇಕು ಇವ್ರುಗಳು? ಹೌದು ಸರ್. ಇಲ್ಲ, ಇವ್ರು ಅನ್ಸಿಕೆ ಏನು ಇದು ಟಿವಿಲೆಲ್ಲ ಅನೌನ್ಸ್ಮೆಂಟ್ ಏನ್ ಕೊಟ್ರು ನೋಡಕ್ಕೆಲ್ಲ ಮೈಸೂರಲ್ಲಿ ಇವಾಗ ಧರ್ಮ ದರ್ಶನಕ್ಕೆ ಮೆಟ್ಲತ್ಕ ಬಂದವ್ರಿಗೆ ಬಿಡ್ತೀನಿ ಅಂದಾಗ ಬಿಟ್ಬಿಡ್ಬೇಕಾಗಿತ್ತು. ಬೆಳಗ್ಗೆಯಿಂದ ನಾವು 4 ಗಂಟೆಗೆ ಬಂದು ಹತ್ಕೊಂಡ್ಬಂದು ಏನ್ ಹುಚ್ಚ ಬಂದ್ ಹತ್ತಾರ ಜನಗಳು. ಅವ್ರ ಖುಷಿಗೋಸ್ಕರ ತಾನೇ, ಮನಶಕ್ತಿಗೋಸ್ಕರ ಅಲ್ವಾ ಬರೋದು. ಇನ್ನೇನಕ್ ಬರ್ಬೇಕು ಸರ್? ನೀರ್ ಕೊಟ್ರೆ ಸಾಕು, ಸದ್ಯ ಬಿದ್ದಿರೋರ್ನ ಎತ್ತವ್ರು ಇದ್ರೆ ಸಾಕಲ್ಲಿ ಯಾರು ಇಲ್ವೇ ಇಲ್ಲ. ಸ್ವಿಗ್ಗಿಗೋ ಝೊಮ್ಯಾಟೊ ಕೊಟ್ಟು ಕಳ್ಸರೆ. ಸಿಬ್ಬಂದಿಗಳನ್ನ ಹಾಕಿಲ್ಲ, ಏನು ಇಲ್ಲ. ಅಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿ, ಅಲ್ಲಿ ಕ್ಯೂವಲ್ಲಿ ಈಗಲೂ ಹೋಗಿ ನೋಡಿ, ಸಾವಿರಾರು ಜನ ನೂಕಾಟದಲ್ಲಿ ಸಾಯ್ತಾ ಇದಾರೆ. ಅಲ್ಲೊಂದಿಬ್ರು ಬಿದೋದ್ರು, ಅದನ್ನ ನೋಡೋರು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟೇ ಇಲ್ಲ, ಏನು ಇಲ್ಲ. ಇಲ್ಲಿ ಡಿಪಾರ್ಟ್ಮೆಂಟ್ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ನನ್ನ ಅನಿಸಿಕೆಯಲ್ಲಿ. 9 ವರ್ಷದಿಂದ ಬರ್ತಾ ಇದ್ದೀನಿ. 9 ವರ್ಷಕ್ಕೆ ಈ ವರ್ಷ ಅವ್ರ ಕಾಮನ್ ಸೆನ್ಸ್ ಕಷ್ಟ ಏನು ಜನ ಒಂದು ಎಲ್ಲಿಟ್ಟಿದ್ದಾರೆ, ಅಲ್ಲಿ ಯಾರು ಕೊಡ್ತಿದ್ದಾರೆ ನೀರು? ಯಾರು ಕೊಟ್ಟವ್ರೆ? ಯಾರು ಕೊಟ್ಟಿದ್ದಾರೆ ನೀರು ಕುಡಿಯಕ್ಕೆ? ಶೌಚಾಲಯ ಅದೊಂದು ಸ್ವಲ್ಪ ಮಿಸ್ ಆಗಿದೆ. ನಾವ್ ಹೇಳ್ತಾ ಇರೋದು ಸ್ಟೆಪ್ಸ್ ಹತ್ಕೊಂಡ್ ಬಂದ್ಮೇಲೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಿಸ್ಬೇಕಿತ್ತು. ಇವ್ರನ್ನ ಇಲ್ಲೇ ಲಾಕ್ ಮಾಡ್ಬಿಟ್ಟು ಬರೀ ದುಡ್ಡು ಕೊಟ್ಟಿದ್ದಾರೆ ಅನ್ಬಿಟ್ಟು ಅವ್ರನ್ನ ಬಿಟ್ಟು ಕಳಿಸಿದ್ರೆ ನಾವೆಲ್ಲ ಎಲ್ಲೋಗ್ಬೇಕು? ಬಂದಿರೋರಿಗೆ ಫ್ರೀ ದರ್ಶನ ಅಂತ ಹೇಳಿದ್ರು, ಅಲ್ಲಿಗೆ ನೀರ್ ವ್ಯವಸ್ಥೆ ಇಲ್ಲ. ಇದನ್ನ ಕೇಳಿದ್ರಿ. ಈಗ ಇಲ್ಲೂ ನೋಡಿ ಇನ್ನೊಂದ್ ಕಡೆ ಹೇಳ್ತಾರೆ. ತುಂಬಾ ನನಗಂತೂ ಭಾರಿ ಖುಷಿ ಆಯ್ತಾ ಇದೆ. ನಾನು ಬನ್ನೂರಿಂದ ಬಂದಿದ್ದೀನಿ. ಈ 2000 ಟಿಕೆಟ್ ಅಲ್ಲಿ ನೋಡಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ, ಮತ್ತೆ ಲಾಡು, ಮತ್ತೆ ನೀರಿನ ಬಾಟ್ಲು, ಮತ್ತೆ ಒಂದು ತಾಯಿಯ ಒಂದು ಕುಂಕುಮ, ಮತ್ತೆ ಎಲ್ಲ ಹೂವು ಹಣ್ಣು ಹಂಪಲ ಎಲ್ಲ ಕೊಟ್ಟಿದ್ದಾರೆ. ತುಂಬಾನೇ ನನಗೆ ಖುಷಿ ಆಯ್ತು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಭಕ್ತರಿಗೆಲ್ಲ ಒಳ್ಳೇದು ಮಾಡುತ್ತೆ. ಮತ್ತೆ ನಾನು ಅಲ್ಲಿಂದ ಬಸ್ಸಲ್ಲಿ ಇದೇ ಐರಾವತ ಬಸ್ಸಲ್ಲಿ ಬಂದೆ. ಪುನಃ ಈ ಕಡೆಯಿಂದನೂ ಐರಾವತ ಬಸ್ನವರು ಕುಣಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಾಯ್ತು ದರ್ಶನ. ನನಗಂತೂ ಭಾರಿ ಖುಷಿ ಆಯ್ತು. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ತಗೊಳ್ಬೇಕಾಗಿರೋದು ಅಲ್ಲ, ಎಲ್ಲಿ ತಗೋಬೇಕಾಗಿರೋದು? ಏನೇನು ಕೊಟ್ಟಿದ್ದಾರೆ? ಸೂಪರ್ ಆಗಿದೆ. ಯಾರು ದರ್ಶನ ಕೈಲಾಗದವರು, ವಯಸ್ಸಾದವರು ಏನಾದ್ರು ಬರಬೇಕು ಅಂದ್ರೆ 2000 ರೂಪಾಯಿ ಬನ್ನಿ, 10 ನಿಮಿಷಕ್ಕೆ ದರ್ಶನ ಆಯ್ತದೆ. ತುಂಬಾ ಪ್ಲಾನ್ ಆಗಿ ಮಾಡಿದ್ದಾರೆ. VIP ಕೇಳೋದಲ್ಲ, ದುಡ್ಡಿದ್ದವ್ರಿಗೆ ದರ್ಶನ ಕೊಡೋವಾಗ ಆಗೋಯ್ತಾ ದೇವ್ರುಗಳು? ಇದನ್ನೇ ಹೇಳಿದ್ದು. ದೇವಸ್ಥಾನಗಳೆಲ್ಲ ಬಿಸ್ನೆಸ್ ಸೆಂಟರ್ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡ್ತಾ ಇದೀವಲ್ಲ, ಬಿಸ್ನೆಸ್ ಸೆಂಟರ್ 2000 ರೂಪಾಯಿ ಕೊಟ್ರೆ ದೇವ್ರ ದರ್ಶನ. ಇಲ್ಲದೆ ಇದ್ರೆ ಕಾಯ್ರಿ 6 ಅವರ್ 8 ಅವರ್ ಕಾಯ್ರಿ. ಜನ ಬೈತಾ ಇರೋದು ನೋಡಿದ್ರೆ ಅಂದ್ರೆ ದುಡ್ಡಿರೋರು ಆರಾಮಾಗಿ ಹೋಗಿ ನೋಡ್ಬೋದು. ದೇವ್ರು ಯಾವತ್ತು ದುಡ್ಡಿರೋರ್ಗೊಂದು ದುಡ್ಡಿಲ್ದಿರೋರ್ಗೊಂದು ಮಾಡಿಲ್ವಲ್ಲ, ಅದನ್ನ ನಾವು ಮಾಡ್ಕೊಂಡಿರೋದು. ಬಿಸ್ನೆಸ್ ಸೆಂಟರ್ಗಳು ರನ್ ಮಾಡ್ತಾ ಇದಾರಲ್ಲ, ಅವ್ರು ಮಾಡಿರೋದು ಇದು. ದುಡ್ಡಿರೋರು ಆರಾಮಾಗಿ ಬನ್ನಿ ನೋಡ್ಕೊಂಡು ಹೋಗಿ, ದುಡ್ಡಿಲ್ದೇ ಇರೋರು ಅಲ್ಲೇ ಬಿದ್ದಿರಿ. ಇನ್ನೊಂದು ಇದನ್ನ ಅರ್ಥ ಮಾಡ್ಕೊಳ್ಳಿ, ದೇವ್ರು ಯಾವತ್ತೂ ನೀನ್ ಇವತ್ತೇ ಬಾಪ, ಈಗಲೇ ಬಾಪ ನಾನು ವರ ಕೊಟ್ಬಿಡ್ತೀನಿ ಅಂತ ಹೇಳಿದಾನ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೌದು, ಮನಸ್ಸಾರೆ ನೀವಿರೋ ಕಡೆಯಿಂದಾನೇ ನಮಸ್ಕಾರ ಮಾಡಿ ಖುಷಿಯಾಗಿರಿ. ದೇವಸ್ಥಾನಕ್ಕೆ ಹೋಗೋದೇ ಯಾಕೆ? ಖುಷಿಯಾಗಿರೋದಕ್ಕೆ, ನೆಮ್ಮದಿ ಅನ್ನೋದು ಬೇಕು ಅನ್ನೋದಕ್ಕೆ, ನಾವು ಅನ್ಕೊಂಡಿದ್ದು ನಡಿಲಿ ಅನ್ನೋದಕ್ಕೆ. ಆದ್ರೆ ಇಲ್ಲೋಗಿ ನಾವು ಮಾಡೋದೇನೋ
ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಂಬಿಗಳನ್ನ ಆರಿ ಜನ ಹೋಗ್ತಾ ಇದಾರೆ. ದೇವರ ದರ್ಶನಕ್ಕೆ ಹೋಗ್ತಾ ಇದೀವೋ ಇಲ್ಲ ಅಲ್ಲಿ ಏನಾದ್ರು ಫ್ರೀಯಾಗಿ ಚಿನ್ನ ವಜ್ರ ಎಲ್ಲ ಸಿಗ್ತಾ ಇದೆ ಅಂತ ಎತ್ಕೊಂಬರೋದಕ್ಕೆ ಹೋಗ್ತಾ ಇದೀವೋ ಗೊತ್ತಿಲ್ಲ, ಬಟ್ ಜನ ಹೋಗ್ತಾ ಇರೋದು ನೋಡಿ. ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ಈ ತರ ಎಲ್ಲ ಒದ್ದಾಡ್ಕೊಂಡು ಹೋಗಿ ದರ್ಶನ ಮಾಡ್ಬೇಕಾ? ದೇವ್ರು ಈ ತರ ಮಾಡ್ಕೊಂಡು ಬಂದ್ ನೋಡಿ ಅಂತ ಹೇಳಿದಾರ? ಈ ತರ ಬಂದ್ ನೋಡಿದ್ರೆ ನಿಮಗೆ ವರ ಕೇಳಿದ್ದೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದಾರ? ಇಲ್ವಲ್ಲ, ಮಾಡ್ಕೊಳ್ತಾ ಇರೋದು ನಮ್ಮ ತಪ್ಪು. ಯಾರೋ ಒಬ್ರು ಹೇಳ್ಬಿಟ್ರು ಶುಭ ಶುಕ್ರವಾರ ಆಷಾಢ ಬಂತು ಅಂದ್ರೆ ಹೋಗ್ಬಿಡ್ಬೇಕು, ಆಷಾಢದಲ್ಲಿ ಯಾವ್ದು ಫಂಕ್ಷನ್ನೇ ಮಾಡಬೇಡಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಅದಿಂಗೆ ಶುಭ ಶುಕ್ರವಾರ ಆಷಾಢ ಅಂತ ಹೇಳ್ಬಿಟ್ರು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇದನ್ನೇ ಹೇಳ್ತಾ ಇರೋದು ಜನರ ಮನಸ್ಥಿತಿ. ದೇವ್ರು ಯಾವತ್ತೂ ಹೀಗೆ ಮಾಡು, ನೀನ್ ಹೀಗೆ ಬದುಕು ಅಂತ ಹೇಳಿಲ್ಲ. ಕೊಡೋದು ಹೇಗಿದ್ರು ಕೊಡ್ತಾನೆ, ಆದ್ರೆ ಒಳ್ಳೆ ಮನಸ್ಸಿಂದ ಕೇಳ್ಬೇಕು, ಆರಾಮಾಗಿ ನೆಮ್ಮದಿಯಿಂದ ಕೇಳ್ಬೇಕು ದೇವ್ರ ಹತ್ರ ಓದಿ. ಯಾಕೆ? ಅಲ್ಲೊಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಆ ಎನರ್ಜಿ ನಮ್ಮ ಮೇಲೆ ಬಿದ್ರೆ ನಮ್ಮ ಸುತ್ತ ಇರುವಂತ ನೆಗೆಟಿವಿಟಿ ಹೊರಟೋಗುತ್ತೆ ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ ತಗೊಂಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ಎಲ್ಲಾರ ಜೊತೆಲಿ ಬಿಟ್ಬಿಟ್ಟು ರೋಡಲ್ಲಿ ಹೋಗುತ್ತಾರ ನಡ್ಕೊಂಡು ಹೋಯ್ತಾ ಇದ್ರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಬ್ಯಾರಿಕೇಡ್ ಅಂತೂ ಹಾಕೇ ಇಲ್ಲ, ಎಲ್ಲ ಮೈಕ ಎಲ್ಲ ನುಗ್ಗೋಯ್ತು. ನಾವು ಸರ್ ವ್ಯವಸ್ಥೆ ನಾವು ಬೆಳಿಗ್ಗೆ ಅಲ್ಲಿಗೆ ಬಂದಿದ್ದು 3 ಗಂಟೆ ಸರ್, ಇಲ್ಲಿಗೆ ಬಂದಿದ್ದು 5:30. ಹೌದು, ತುಂಬಾ ಸಿಕ್ಕಾಪಟ್ಟೆ ಇದೆ ಸರ್. 300 ರೂಪಾಯಿ ಅಷ್ಟೇ. ನಾವು ಫ್ರೀ ದರ್ಶನದ ಜೊತೆನೆ ಸೇರಿಸ್ಬಿಟ್ಟು ಅವ್ರು ಸಿಕ್ಕಾಪಟ್ಟೆ ಜೋರ್ ಗಲಾಟೆ ಮಾಡ್ತಿದ್ದಾರೆ. ಹೌದು, ಫ್ರೀ ದರ್ಶನ 300 ರೂಪಾಯಿ ಟಿಕೆಟು, ಚಾಮುಂಡಿ ಬೆಟ್ಟ ಹತ್ ಬರೋರು ಎಲ್ಲಾರನ್ನೂ ಒಂದೇ ಕ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜನ ಬೈಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾ ಇದಾರೆ. ನಾನು ದುಡ್ಡು ಕೊಟ್ಟಿದ್ದೀನಿ, ನನ್ಗೆ ಅವಕಾಶ ಸಿಕ್ಕಿಲ್ಲ, 2,000 ಕೊಟ್ಟವರು ಬಿಡ್ತಾರೆ ಅಂದ್ರೆ ಇಲ್ಲಿ ದುಡ್ಡು ಕೊಟ್ರೆ ದೇವ್ರ ದರ್ಶನ, ಇಲ್ಲ ಅಂದ್ರೆ ಮೂರ್ ದಿವಸ ಸರ್ಕಾರ ಬಿದ್ದು ಬೀಳ್ತದೆ. ಗ್ಯಾರಂಟಿ ಇದಂತೂ ತಾಯಿಗೆ ಚೆನ್ನಾಗಿಲ್ಲ. ಇದು ನಾವು 30-35-40 ವರ್ಷದಿಂದ ಬರ್ತಾ ಇದೀವಿ. ಈ ವರ್ಷ ತಕ್ಷಣ ವ್ಯವಸ್ಥೆ ಯಾವ ವರ್ಷನೂ ಇಲ್ಲ. ಏನೋ ಫ್ರೀ ದರ್ಶನ ಆಗ್ಬಿಟ್ಟು ಜನಗಳನ್ನ ಈ ತರ ಗೋಳಿಕದವ್ರೆ ಸರ್. ನೋಡಿದ್ರಲ್ಲ, ಜನ ಬೈಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾ ಇದಾರೆ. ಅಲ್ಲಿ ಜನರನ್ನ ಇವತ್ತೇ ಬನ್ನಿ ಅಂತ ದೇವ್ರು ಕರೆದಿದ್ರ, ನೀವು ಹೋಗಿದ್ದೀರಾ, ನಿಮ್ ಖುಷಿಯಾಗಿ ನೋಡೋದಕ್ಕಾದ್ರೆ ನೋಡ್ಬೇಕು, ಇಲ್ಲ ಅಂದ್ರೆ ವಾಪಸ್ ಬಂದ್ಬಿಡ್ಬೇಕು. ನಾನು 1-2 ಸಲ ವಿಸಿಟ್ ಮಾಡಿದೆ. ಒಳಗಡೆ ಹೋಗೋದಕ್ಕೆ ಈ ತರ ಎಲ್ಲ ಕಷ್ಟ ಇದ್ದಾಗ ಆಚೆಯಿಂದಾನೆ ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬರ್ಬೋದು. ಅದನ್ನ ಬಿಟ್ಟು ಈ ನುಗ್ಲಲ್ಲಿ ಅವ್ರಿಗೆ ಹೇಳ್ತಾರಲ್ಲ, ಬಿಸ್ನೆಸ್ ಸೆಂಟರ್ ತರ ಹೋಗಿ ಬೈಕೊಂಡು ಅಯ್ಯೋ ಅರ್ಮ ಅನ್ಕೊಂಡು ಯಾಕೆ ಹೋಗ್ಬೇಕು? ಖುಷಿ ನೆಮ್ಮದಿ ಇಲ್ಲ ಅಂದ್ರೆ ದೇವ್ರ ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಖುಷಿ ನೆಮ್ಮದಿ ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಆರಾಮಾಗಿ ಆಚೆನೆ ನಿಂತ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, 1 ಸೆಕೆಂಡ್ ಟೈಮ್ ಕೊಡೋದಿಲ್ಲ ಅಲ್ಲಿ ಪೊಲೀಸ್ ಅವ್ರು ಎಳೆದೆಡ್ದು ಹೇಳ್ತಾ ಇರ್ತಾರೆ. 1 ಸೆಕೆಂಡಲ್ಲಿ ಏನ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ? ಅದನ್ನ ಬಿಟ್ಟು ಬೇರೆ ದಿನ ಆರಾಮಾಗಿರೋ ಟೈಮಲ್ಲಿ ಹೋಗಿ, ಇಲ್ಲ ಅಂದ್ರೆ ಆಚೆ ನಿಂತ್ಕೊಂಡು ಆರಾಮಾಗಿ ಕೈ ಮುಕ್ಕೊಂಡ್ ಬರ್ಬೋದು. ಶಕ್ತಿ ಅನ್ನೋದು ಎಲ್ಲಿದ್ರು ಕೊಡ್ಬೇಕು ಅಂತ ಇದ್ರೆ ಕೊಟ್ಟೇ ಕೊಡುತ್ತೆ. ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಇದ್ರೆ ಮಾಡುತ್ತೆ. ಬಟ್ ನಿಮ್ಮಲ್ಲಿ ಇರುವಂತ ನಂಬಿಕೆ ಭಕ್ತಿ ನಿಮ್ಮನ್ನ ಕಾಯೋದು. ಈ ನುಗ್ಲಲ್ಲಿ ಹೋಗಿ ಅಲ್ಲಿ ಬೈಕೊಂಡು ಆ ನೆಗೆಟಿವಿಟಿ ಜೊತೆ ಅಯ್ಯೋ ಥೂ ಈ ಬಾಳ ಆಗ ಈಗ ಅನ್ಕೊಂಡು ಅದೇ ಟೆನ್ಷನ್ ಅಲ್ಲಿ ಬರ್ತಾ ಬೇರೆ ಇನ್ನೊಂದು ಆಗ್ಬಹುದು. ಅದೇ ನೆಗೆಟಿವಿಟಿ ನಮ್ಮನ್ನ ಕಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ವಿಧಾನನ ನಾವು ಫಾಲೋ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದನ್ನ ತೋರಿಸ್ತೀನಿ ನೋಡಿ, ಜನ ಯಾವ ಮಟ್ಟಕ್ಕೆ ಇರ್ತಾರೆ ಅನ್ನೋದಕ್ಕೆ. ಇದ್ರಲ್ಲಿ ಏನು ಅಂದ್ರೆ ದೇವ್ರ ದರ್ಶನಕ್ಕೆ ಹೋದವರು ದೇವ್ರ ದರ್ಶನ ಮಾಡ್ಬೇಕು. ಅದನ್ನ ಬಿಟ್ಟು ಒಬ್ರು ಫಿಲಂ ಸ್ಟಾರ್ ಬಂದ್ರು ಅಂದಿದ ತಕ್ಷಣ ಮನುಷ್ಯನ ಮನಸ್ಥಿತಿ ಯಾವ ತರ ಬದಲಾಗುತ್ತೆ. ದೇವ್ರ ದರ್ಶನ ಮಾಡ್ರು, ಸೆಲ್ಫಿ ಹೊಡ್ಕೊಳಕ್ ಶುರು ಮಾಡಿದ್ರು ಹೀರೋ ಜೊತೆ. ಅವರು ದೇವ್ರ ದರ್ಶನ ಮಾಡಕ್ಕೆ ಬಂದಿರ್ತಾರೆ. ಆದ್ರೆ ನಮ್ಮ ಮನಸ್ಥಿತಿ ಯಾವ ತರ ಬದಲಾಗುತ್ತೆ? ದೇವ್ರೇ ಬೇಡ, ಆಗ ದೇವ್ರ ನೆನಪು ಹೊರಟೋಯ್ತು, ಹೀರೋ ಜೊತೆ ಒಂದು ಸೆಲ್ಫಿ ಇದ್ರೆ ಸಾಕು. ಅದೇ ನಮ್ಮ ಮನಸ್ಥಿತಿ. ಇದೇ ನಮ್ಮನ್ನ ಕಾಡುವಂಥದ್ದು. ನಾನು ಅದನ್ನ ಹೇಳ್ತಾ ಇರೋದು, ಯಾವತ್ತೇ ಆಗ್ಲಿ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗೋದೇ ಖುಷಿಯಾಗಿ ಆನಂದವಾಗಿ ದೇವ್ರನ್ನ ನೋಡೋದಕ್ಕೆ. ಇಲ್ಲಿ 2,000 ಕೊಟ್ಟವ್ರು ಆರಾಮಾಗಿ ಖುಷಿಯಾಗಿ ಹೋಗಿರ್ಬೋದು. ಇನ್ನು ಉಳಿದವರು ಕಷ್ಟ ಅನುಭವಿಸ್ತಾ ಇದೀವಿ, ನಾವ್ ಯಾಕೆ ಈ ಕಷ್ಟದಲ್ಲಿ ಅನ್ನಿಸ್ಕೋಬೇಕು ಅಂತ ಬೈತಾ ಇದಾರೆ. ಡ್ರೈ ಫ್ರೂಟ್ಸ್ ನೋಡ್ತಾ ಇದೀರಲ್ಲ, ಎಲ್ಲ ಬೈಕೊಂಡು ಹೋಗಿ ದೇವ್ರ ದರ್ಶನ ಮಾಡಿ ಅಂತ ಯಾವತ್ತಯ್ಯ ಹೇಳಿದ ದೇವ್ರು. ನಾವು ಬೈಕೊಂಡು ಹೋಗಿ ಏನ್ ಖುಷಿ ಅನುಭವಿಸ್ತೀವಿ ಅನ್ನೋದನ್ನ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಹೋಗಿ
ಪುಣ್ಯಕ್ಷೇತ್ರಗಳಿಗೆ ಹೋಗಿ, ಆದರೆ ಬಿಸ್ನೆಸ್ ಸೆಂಟರ್ಗಳಿಗೆ ಹೋಗ್ಬೇಡಿ. ಬಿಸ್ನೆಸ್ ಸೆಂಟರ್ಗಳನ್ನ ಇನ್ನು ಮುಂದೆ ಬದಲಾಯಿಸಿ. ಸ್ವಲ್ಪ ಅವರು ಬುದ್ಧಿ ಕಲಿಬೇಕಲ್ಲ ಬಿಸ್ನೆಸ್ ಸೆಂಟರ್ಗಳವರು. ದುಡ್ಡಿದ್ದವ್ರನ್ನ ಒಂದು ಲೈನಲ್ಲಿ ಬಿಡ್ತೀನಿ ಅಂದ್ರೆ ಬೇಡ ಬಿಡಿ, ನೀವೇ ಇಟ್ಕೊಳಪ್ಪ ನೀವು ಬಿಸ್ನೆಸ್ ಸೆಂಟರ್ನ. ದೇವಿ ಕಾಯ್ಬೇಕು ಅನ್ನೋಗಿದ್ರೆ ಎಲ್ಲಿದ್ರು ಕಾಯ್ತಾಳೆ, ಹೋಗಿ. ಆದ್ರೆ ಒಳ್ಳೆ ಶಕ್ತಿ ಇರೋ ಕಡೆ ಹೋಗೋಣ. ಆದ್ರೆ ಈ ರೀತಿ ಬೈಕೊಂಡು ಹೊಡೆದಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋಂಥ ಸೆಂಟರ್ಗಳಲ್ಲಿ ಹೋಗಿ ನಾವು ವರ ಪಡಿಬೇಕು ಅಂತ ಇಲ್ಲ. ವರ ಎಲ್ಲೆಲ್ಲಿ ಸಿಗ್ಬೇಕು, ಯಾವಾಗ ಯಾರಿಗೆ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ. ಹಂಗ ಅಂದ್ಬಿಟ್ಟು ಅಲ್ಲಿ ಕ್ಯೂನಲ್ಲಿ 6 ಕೋಟಿ ಜನ ಹೋಗಿ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟು 6 ಕೋಟಿ ಜನ ದೇವ್ರೇ ನನ್ಗೆ ಇವತ್ತು ಒಳ್ಳೇದಾಗ್ಬಿಡ್ಲಿ, ಮುಂದಿನ ವರ್ಷದೊಳಗಡೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ಲಿ ಅಂದ್ರೆ 6 ಕೋಟಿ ಜನ ಕೋಟ್ಯಾಧೀಶ್ವರ ಆಗಕ್ಕಾಗುತ್ತಾ? ಕೊಟ್ಬಿಡ್ತಾನ ದೇವ್ರು? ಇಲ್ಲ ಅಲ್ಲ. ಯಾರಿಗೇನ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಕೊಟ್ಟೆ ಕೊಡ್ತಾನೆ. ಆದ್ರೆ ನಿಮ್ಮನ್ನ ಪರೀಕ್ಷೆ ಅನ್ನೋದು ಮಾಡೇ ಮಾಡುತ್ತೆ. ಆ ಪರೀಕ್ಷೆ ಮೇಲೆ, ನಿಮ್ಮ ಭಕ್ತಿ ಮೇಲೆ, ನೀವು ಮಾಡ್ತಾ ಇರುವಂತ ಪುಣ್ಯದ ಮೇಲೆ ಇಲ್ಲ ಕರ್ಮದ ಮೇಲೆ ನಿಮ್ಮ ಪರೀಕ್ಷೆಗಳು ಡಿಸೈಡ್ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾನು ಓದೆ, ಕ್ಯೂನಲ್ಲಿ ನಿಂತ್ಕೊಂಡೆ, ಬೈದೆ, ಜನರಿಗೆ ಜಗಳ ಆಡ್ದೆ, ಹೊಡೆದಾಡ್ದೆ, ಬಂದೆ, ನನಗೇನು ಸಿಗ್ಲಿಲ್ಲ, ಕೊನೆಗೆ ನಂಬಿಕೆನೇ ಹೊರಟೋಗುತ್ತೆ ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲನೂ ಮೀರಿದ ಒಂದು ಶಕ್ತಿ ಇದೆ. ನಾನು ಅದಕ್ಕೆ ಹೇಳಿದ್ದು, ನಮ್ಮಲ್ಲೂ ಭಗವಂತ ಇದ್ದಾನೆ, ಅದನ್ನ ನಮ್ಗೆ ಕಾಣೋದಕ್ಕಾಗೋದಿಲ್ಲ ಬಿಡಿ. ಆದ್ರೆ ಅಲ್ಲಿ ಭಗವಂತನ ಕಾಣೋದಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಆ ಕ್ಷೇತ್ರದಲ್ಲಿ ಒಂದು ಮಹಿಮೆ ಇರುತ್ತೆ, ಒಂದು ಪುಣ್ಯದ ಕೆಲಸ ಅಲ್ಲಿ ಮಾಡಿರ್ತಾರೆ, ಆ ಜಾಗಕ್ಕೆ ಒಂದು ಎನರ್ಜೈಸ್ ಮಾಡಿರ್ತಾರೆ. ಆ ಎನರ್ಜಿ ನಮ್ಮ ಮೇಲೆ ಬಿದ್ದರೆ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಹೋಗುತ್ತೆ ಅಂತ ನಾವು ಹೋಗ್ತೀವಿ. ಈ ತರ ಬೈಕೊಂಡು ಹೊಡೆದಾಡ್ಕೊಂಡು ಅಲ್ಲಿ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಒಂದು 5 ಸೆಕೆಂಡ್ 10 ಸೆಕೆಂಡ್ ನಿಂತ್ಕೊಂಡ್ರೆ ಆ ನೆಗೆಟಿವಿಟಿ ಅನ್ನೋ ದೂರ ಆಗುತ್ತೆ. ಯಾಕೆಂದ್ರೆ ಆ ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ಮೇಲೆ ಬೀಳಬೇಕು. ಅದನ್ನ ಬಿಟ್ಟು ಸುಮ್ಮನೆ ಹಿಂಗ್ ಹೋಗ್ತಾ ಇರ್ತೀವಿ, ಹಿಂಗ್ ಇನ್ನೊಬ್ರು ತೆಳ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಏನು ಬೀಳೋದೇ ಇಲ್ಲ. ಟೋಟಲ್ ಆಗಿ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎವ್ರಿಥಿಂಗ್ ಅನ್ನೋ ಹಾಗೆ ನಾವು ಅಲ್ಲಿ ಹೋಗಿ ನಮ್ಮನ್ನ ನಾವೇ ಕಳ್ಕೊಂಡು ಬೈಕೊಂಡು ಬರ್ತೀವೇನೋ, ಅದಕ್ಕೆ ಹೋಗ್ಬೇಕಾ ಒಂದ್ಸಲ ಯೋಚನೆ ಮಾಡಿ. ಆಷಾಢ ಶುಕ್ರವಾರ ಆಗ್ಬೋದು, ಇನ್ನೊಂದು ಆಗ್ಬೋದು, ಒಬ್ರು ಹೇಳಿದ್ರೆ ಒಂದಿದ ತಕ್ಷಣ ಅದು ಸತ್ಯ ಆಗೋದು ಇರುತ್ತೆ. ಕೆಲವೊಂದು ನಕ್ಷತ್ರಗಳು, ಗಳಿಗೆಗಳು ಆ ಟೈಮ್ನಲ್ಲಿ ಆ ಕ್ಷೇತ್ರಗಳಲ್ಲಿ ಒಂದು ಮಹಿಮೆ ಇರುತ್ತೆ. ಹಾಗಂತ ನಾವು ಹೋಗಿ ಬೈಕೊಂಡು ಜಗಳ ಆಡ್ಕೊಂಡು ನೋಡಿ ತಕ್ಷಣ ನಮಗೆ ಆ ಪುಣ್ಯ ಸಿಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಏನಪ್ಪ ಈ ತರ ಹೇಳ್ತಾನೆ ಅನ್ನೋರು ಇರ್ತೀರಾ, ನಿಮ್ಮ ಅನುಕೂಲ. ಆದ್ರೆ ಸತ್ಯ ಯಾವತ್ತು ಕಹಿಯಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಹೋಗಿ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡಿದ ತಕ್ಷಣ ದೇವರೇನು ನಿಮ್ಗೆ ನಾಳೆ ಬೆಳಿಗ್ಗೆ ಕೋಟ್ಯಾಧೀಶ್ವರ ಮಾಡ್ಬಿಡಲ್ಲ. ಒಳ್ಳೇದು ಮಾಡ್ಬೇಕು ಅನ್ನೋಂಗಿದ್ರೆ ಒಳ್ಳೆ ಮನ್ಸಲ್ಲಿ ನೀವು 4 ಜನಕ್ಕೆ ಅನ್ನದಾನ ಮಾಡಿ, ಇಲ್ಲ 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿ, ಅದು ನಿಮ್ಮನ್ನ ಕಾಯುತ್ತೆ. ಅದನ್ನ ನಾವು ನೋಡ್ತಾ ಇರ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾನು ಕ್ಯೂನಲ್ಲಿ ನಿಂತ್ಕೊಂಡೆ, ದರ್ಶನ ಮಾಡಿದೆ, ನನಗೇನು ಸಿಗ್ಲಿಲ್ಲ ಅನ್ನೋದಕ್ಕೆ ಹೋಗ್ಬಿಡಿ ಅಷ್ಟೇ. ಈ ತರ ವಿಷಯಗಳನ್ನ ನಾವು ತಿಳಿಸ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು, ಬಿಡೋರು ಬಿಡ್ಬೋದು. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.